ಓಂ ನಮೋ ವೆಂಕಟೇಶಾಯ. ಯಾರೆಲ್ಲ ತಿರುಪತಿ ಮೊದಲನೇ ಸಲ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರೋ ಅವರೆಲ್ಲರೂ ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಬಜೆಟ್ ಫ್ರೆಂಡ್ಲಿ ಯಾವ ತರ ಹೋಗ್ಬೇಕು, ನಾವು ಹೇಗೆಲ್ಲ ಹೋಗಿ ಬಂದ್ವಿ ಅಂತೆಲ್ಲ ಇದ್ರಲ್ಲಿ ಹೇಳಿದೀವಿ. ನಾವು ಹೋಗಿದ್ದು ಟ್ರೈನ್ಗೆ ಧಾರವಾಡದಿಂದ ತಿರುಪತಿಗೆ. 1 ಮಂತ್ ಮುಂಚೆನೆ ಟ್ರೈನ್ ಬುಕ್ ಮಾಡಿದ್ವಿ. ಪರ್ ಪರ್ಸನ್ 360 ರುಪೀಸ್ ಆಗಿತ್ತು. ನಾವು ತಿರುಪತಿ ರೈಲ್ವೆ ಸ್ಟೇಷನ್ ರೀಚ್ ಆದ ತಕ್ಷಣ ಹೊರಗಡೆ ಟ್ಯಾಕ್ಸಿ ಅವರು ತಿರುಮಲ ಕರ್ಕೊಂಡು ಹೋಗ್ಬೇಕಂತ ಹೇಳ್ತಿರ್ತಾರೆ. ಪರ್ ಪರ್ಸನ್ 150 ರುಪೀಸ್ ತಗೋತಾರೆ ತಿರುಮಲ ಕರ್ಕೊಂಡು ಹೋಗೋಕೆ. ನಾವು ಅದೇ ತರ ಒಂದ್ ಗಾಡಿ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಹೋದ್ಮೇಲೆ ಚೆಕಿಂಗ್ ಪಾಯಿಂಟ್ ಅಂತ ಇರುತ್ತೆ ಇಲ್ಲಿ ಎಂಟ್ರೆನ್ಸ್ ಗೆನೆ. ಚೆಕಿಂಗ್ ಪಾಯಿಂಟ್ ಅಲ್ಲಿ ಎಲ್ರೂ ಕೆಳಗಡೆ ಇಳಿಬೇಕಾಗುತ್ತೆ ಗಾಡಿಯಿಂದ. ಅಲ್ಲಿ ನಮ್ಗೆ ಎಲ್ಲ ಪರ್ ಪರ್ಸನ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ನಮ್ ಲಗೇಜ್ ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಗಾಡಿನೂ ಕೂಡ ಚೆಕಿಂಗ್ ಆಗಿ ಮುಂದೆ ಬಂದು ನಿಂತಿರುತ್ತೆ. ನಾವು ಎಲ್ಲ ಚೆಕ್ ಮಾಡಿಸ್ಕೊಂಡು ಗಾಡಿ ಹತ್ತಿ ಹೋಗ್ಬೇಕು. ಸೊ ಕೆಳಗಡೆಯಿಂದ ವ್ಯೂ ಪಾಯಿಂಟ್ ಮಾತ್ರ ಸೂಪರ್ ಆಗಿ ಕಾಣಿಸುತ್ತೆ. ಇಲ್ಲೆಲ್ಲ ವಿಡಿಯೋ ಶೂಟ್, ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊತಾರೆ. ನಾವು ಒಂದೆರಡು ವಿಡಿಯೋ ಶೂಟ್, ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡು ಚೆಕ್ ಇನ್ ಎಲ್ಲ ಆಗಿ ಚೆಕ್ಔಟ್ ಆಗಿ ಮತ್ತೆ ಗಾಡಿ ಹತ್ಕೊಂಡು ತಿರುಮಲ ಬೆಟ್ಟಕ್ಕೆ ಬಂದು ರೀಚ್ ಆದ್ವಿ. ಅಲ್ಲಿಂದ ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ಒಂದ್ ಸ್ಟೇಯಿಂಗ್ ಅಪ್ಪ ಅಂತಂದ್ರೆ ಪದ್ಮನಾಭ ನಿಲಯಂ ಅಂತ ಗವರ್ನಮೆಂಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇನೆ ಇರೋದು. ಇಲ್ಲಿ ಫ್ರೀ ಲಾಕರ್ ಇರುತ್ತೆ, ಸ್ಟೇಯಿಂಗ್ ಎಲ್ಲ ಫ್ರೀ ಇರುತ್ತೆ, ಬಿಸಿನೀರ್ ಸ್ನಾನ ಕೂಡ ಸಿಗುತ್ತೆ, ಕ್ಲೀನ್ ಅಂಡ್ ಹೈಜಿನಿಕ್ ಆಗಿಟ್ಟಿದ್ದಾರೆ. ಮತ್ತೆ ಸಾಮೂಹಿಕವಾಗಿ ದೊಡ್ಡ ಹಾಲ್ ಇರುತ್ತೆ, ಅದ್ರಲ್ಲೇನೆ ಎಲ್ಲರೂ ಇರ್ಬೇಕು. ಅದು ಕೂಡ ತುಂಬಾ ಚೆನ್ನಾಗಿದೆ. ನಮ್ಗೆಲ್ಲ ತುಂಬಾ ಚೆನ್ನಾಗಿ ಅನಿಸ್ತು. ಯಾಕಂದ್ರೆ ರೂಮ್ ಮೀಟ್ ಮಾಡೋದಕ್ಕಿಂತ ಇಲ್ಲೊಂದು ಬೆಸ್ಟ್ ಅನ್ನಿಸ್ತು. ಸೊ ಅಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಲಾಕರ್ ಅಲ್ಲೆಲ್ಲ ಲಗೇಜ್ ಇಟ್ಕೊಂಡು ಈ ಸರ್ಕಲ್ ಬಂದ್ವಿ. ಈ ಸರ್ಕಲ್ ಇಂದ ನಮ್ಗೆ ಫ್ರೀ ದರ್ಶನಕ್ಕೆ ಫ್ರೀ ಬಸ್ ಇರುತ್ತೆ ತಿರುಮಲದಲ್ಲಿ. ಸೊ ತಿರುಮಲದಲ್ಲಿ ಫ್ರೀ ಬಸ್ ನ ಹಿಡ್ಕೊಂಡು ನಾವು ಸರ್ವ ದರ್ಶನಕ್ಕೆ ಹೋದ್ವಿ. ಅಲ್ಲಿಂದ ಸರ್ವ ದರ್ಶನ ಕ್ಯೂ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಎರಡು ಸೈಡ್ ಕೂತ್ಕೊಳ್ಳೋಕ್ ಜಾಗ ಇರುತ್ತೆ. ಬಟ್ ಕೂತ್ಕೊಳ್ಳೋಕ್ ಜಾಗ ಸಿಗದೆ ಇರೋರು ನಿಂತ್ಕೊಂಡೇ ಇರ್ಬೇಕು. ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ತುಂಬಾ ಕಷ್ಟ ಇದು ಲೈನ್ ಅಲ್ಲಿ ಹೋಗೋದು ಸರ್ವ ದರ್ಶನ. ನೋಡ್ಕೊಂಡ್ ಬನ್ನಿ ಸಣ್ಣ ಮಕ್ಕಳು, ವಯಸ್ಸಾದವ್ರು ಇರೋದೆಲ್ಲ. ಯಾಕಂದ್ರೆ ತುಂಬಾ ಜಾಸ್ತಿ ಕ್ಯೂ ಅಲ್ಲೇ ನಿಂತ್ಕೊಳ್ಳೋದೆಲ್ಲ ಇರುತ್ತೆ. ಆಮೇಲೆ ಲೈನ್ ಒಂದ್ಸಲ ಸ್ಟಾರ್ಟ್ ಆದ್ರೆ ಫುಲ್ ರಶ್ ಅಂದ್ರೆ ಹೋಗ್ತಾ ಇರ್ತಾರೆ, ದುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಒಂದೊಂದ್ಸಲ ಒಬ್ಬೊಬ್ರು ಸ್ಲೋ ಆಗಿ ಹೋಗ್ತಾರೆ. ಆಮೇಲೆ ಲಾಸ್ಟ್ ಅಲ್ಲಿ ಅದೆಲ್ಲ ಲೈನ್ ಕ್ಯೂ ಮುಗಿದ್ಮೇಲೆ ಒಂದ್ ದೊಡ್ಡ ಹಾಲ್ ಹಾಕ್ತಾರೆ ಎಲ್ರಿಗೂ. ಅವರೆಲ್ಲ ಸುಸ್ತಾಗ್ಬಿಟ್ಟು ನಡ್ಕೊಂಡ್ ಸುಸ್ತಾಗಿ ಮಲ್ಕೊಂಡ್ ಬಿಡ್ತಾರೆ ಬಂದ ತಕ್ಷಣ. ಇಲ್ಲೆಲ್ಲ ವಾಶ್ರೂಮ್ ವ್ಯವಸ್ಥೆ ಎಲ್ಲ ಚೆನ್ನಾಗಿರುತ್ತೆ. ಫ್ರೆಶ್ ಅಪ್ ಎಲ್ಲ ಆಗಿ ಮಲ್ಕೋಬಹುದು. ಒಂದ್ 5 to 6 ಅವರ್ ಈ ಹಾಲ್ ಅಲ್ಲೇ ಹಾಕ್ತಾರೆ ನಮ್ಗೆ. ಆಮೇಲೆ ಈ ಹಾಲ್ ಆಮೇಲೆ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಅಂತ ಇರುತ್ತೆ, ಅಲ್ಲಿ ಕಳಿಸ್ತಾರೆ. ಅಲ್ಲಿ ನಮ್ಗೆ ಅಲ್ಲಿ ಹೋಗೋಷ್ಟಕ್ಕಿಂತ ಮುಂಚೆನೆ ನಮ್ಗೆ ಎಲೆಕ್ಟ್ರಿಕಲ್ ವಸ್ತುಗಳನ್ನೆಲ್ಲ ತಗೊಂಡ್ ಇಟ್ಕೊಂಡ್ಬಿಡ್ತಾರೆ ನಮ್ಗೆಲ್ಲ. ಆಮೇಲೆ ನಮ್ಗೆ ಟೋಕನ್ ಕೊಡ್ತಾರೆ ಎಷ್ಟು ಗಂಟೆಗೆ ದರ್ಶನ ಇರುತ್ತೆ ಅಂತ. ಸೊ ಆ ಟೈಮಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದು ಒಂದ್ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು, ವಿಡಿಯೋ ಶೂಟ್ ಎಲ್ಲ ಮಾಡ್ಕೊಂಡು ನಾವು ನೆಕ್ಸ್ಟ್ ಅದು ಮೇನ್ ಸರ್ಕಲ್ ಇತ್ತಲ್ಲ, ಆ ಸರ್ಕಲ್ಗೆನೆ ವಾಪಸ್ ಬಂದು ಫ್ರೀ ಬಸ್ ತಗೊಂಡು ಅಲ್ಲಿಂದ ಒಂದ್ ಫೋಟೋ ಶೂಟ್ ಮಾಡೋಕೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ವೆಂಕಟೇಶ್. ನೆಕ್ಸ್ಟ್ ಅನ್ನ ಪ್ರಸಾದ ನಿಲಯಂ ಬಂದ್ವಿ. ಅಲ್ಲಿ ಆಲ್ರೆಡಿ ಬಾಳೆ ಎಲೆಯಲ್ಲಿ ಚಟ್ನಿ, ಪಲ್ಯ ಮತ್ತೆ ಸ್ವೀಟ್ ಹಾಕಿರ್ತಾರೆ. ಬಂದ ತಕ್ಷಣ ಅನ್ನ ಸಾಂಬಾರು ಮತ್ತೆ ಅನ್ನ ರಸಂ ಮತ್ತೆ ಮಜ್ಜಿಗೆ ಹಾಕ್ತಾರೆ. ಅಲ್ಲಿ ಚೆನ್ನಾಗಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಹೊರಗಡೆ ಬಂದ್ಮೇಲೆ ಅಲ್ಲಿ ಕೆಲವೊಂದಿಷ್ಟು ಪ್ಲೇಸಸ್ ನ ತೋರಿಸ್ತೀವಿ ಅಂತ ಟ್ಯಾಕ್ಸಿ ಅವರು ಈ ತರ ಕಾರ್ಡ್ ರೆಡಿ ಮಾಡಿ ಇಟ್ಕೊಂಡು ಕೇಳ್ತಿರ್ತಾರೆ. ಪರ್ ಪರ್ಸನ್ 200 ತಗೋತೀವಿ, ಬನ್ನಿ ಪ್ಲೇಸಸ್ ತೋರಿಸ್ಕೊಂಡ್ ಬರ್ತೀವಿ, 6 ಪ್ಲೇಸಸ್ ತೋರಿಸ್ಕೊಂಡ್ ಬರ್ತೀವಿ ಅಂತ ಇದ್ರು. ಸೊ ನಾವು ಒಂದು ಮಿನಿ ಬಸ್ ನ ಬುಕ್ ಮಾಡ್ಕೊಂಡು ಹೋದ್ವಿ. ನೋಡೋಣ ಯಾವ ಪ್ಲೇಸ್ ತೋರಿಸ್ತಾರೆ ಅಂತ. ಹೋದ್ಮೇಲೆ ಇದು ಶಿಲಾತೋರಣಂ ಅಂತ, ಮತ್ತೆ ಶ್ರೀವಾರಿ ಪಾದಲು, ಮತ್ತೆ ಪಾಪ ವಿನಾಶಂ ಅಂತ, ಆಮೇಲೆ ಆಕಾಶ್ ಗಂಗಾ ಮತ್ತೆ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇವೆಲ್ಲ ತೋರಿಸಿದ್ರು. ಸಪರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಈ ತರ ಒಂದು ಉಂಡೆ ಮಾಡಿರ್ತಿದ್ರು, 2 ಕೈ ಹಿಡಿದ್ರು ಸಾಲೋದಿಲ್ಲ, ಅಷ್ಟು ದೊಡ್ಡದಿತ್ತದು. ಆಮೇಲೆ ನಾವು ತಿರುಮಲದಿಂದ ವಾಪಸ್ ತಿರುಪತಿಗೆ ಬಂದ್ವಿ ರೈಲ್ವೆ ಸ್ಟೇಷನ್ಗೆ. ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇನೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಬೈ ವಾಕ್ ಅಲ್ಲಿ ಹೋಗ್ಬೋದು ಈ ಟೆಂಪಲ್ಗೆ. ತುಂಬಾ ಹಳೆ ಟೆಂಪಲ್, ತುಂಬಾನೇ ಚೆನ್ನಾಗಿದೆ. ಹೋಗ್ ಬನ್ನಿ ದಯವಿಟ್ಟು. ನೆಕ್ಸ್ಟ್ ಟೈಮ್ ಯಾರೇ ಹೋದ್ರುನು ನನ್ ಸಜೆಷನ್ ಇದು ಟೆಂಪಲ್. ಈ ಟೆಂಪಲ್ ನ 12ನೇ ಶತಮಾನದಲ್ಲಿ ಶ್ರೀ ರಾಮಾನುಜಾಚಾರ್ಯರು ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ಇದು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅಣ್ಣ ಆಗ್ಬೇಕು, ಸಹೋದರ ಆಗ್ಬೇಕು ಅಂತ ಹೇಳ್ತಾರೆ ಈ ಟೆಂಪಲ್ ಹೆಸರು ಬಂದ್ಬಿಟ್ಟು ಗೋವಿಂದರಾಜು ಟೆಂಪಲ್ ಅಂತ. ಗೋವಿಂದರಾಜು ದೇವರು ಶ್ರೀ ರಾಮಾನುಜಾಚಾರ್ಯ ಕನ್ಸಲ್ ಬಂದ್ಬಿಟ್ಟು ಅವ್ರ ಮೂರ್ತಿ ಈ ಜಾಗದಲ್ಲಿ ಇದೆ ಅಂತ ಹೇಳ್ತಾರಂತೆ. ಸೊ ಅವ್ರು ಬಂದ್ಬಿಟ್ಟು ಆ ವಿಗ್ರಹವನ್ನ ಹುಡುಕಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನವನ್ನ ಕಟ್ಟಿಸ್ತಾರೆ ಅಂತ ಹೇಳ್ತಾರೆ. ಬಟ್ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ಅನ್ನ ಪ್ರಸಾದ ಎಲ್ಲ ಇರುತ್ತೆ, ರಶ್ ಇರುತ್ತೆ, ಬಟ್ ಹೆವಿ ರಶ್ ಏನ್ ಇರೋದಿಲ್ಲ. ಬಟ್ ನೋಡಕ್ ಮಾತ್ರ ತುಂಬಾ ಚೆನ್ನಾಗಿದೆ ಟೆಂಪಲ್. ಯಾರು ಮಿಸ್ ಮಾಡ್ಕೋಬೇಡಿ, ಹೋಗ್ ಬನ್ನಿ. ಸೊ ನಮ್ ತಿರುಪತಿ ಟ್ರಿಪ್ ಹೇಗಿತ್ತು ಹೇಳಿ, ಮತ್ತೇನಾದ್ರು ಸಜೆಷನ್ ಬೇಕಂದ್ರೆ ಕಮೆಂಟ್ ಮಾಡಿ. ನಾವು ಮಾತ್ರ
ತಿರುಪತಿ ಟ್ರಿಪ್ಪು ಚೆನ್ನಾಗಾಯ್ತು. ಬಟ್ ತುಂಬಾ ರಶ್ ಇತ್ತು ತಿರುಪತಿ. ನೋಡ್ಕೊಂಡು ಹೋಗೋದಾದ್ರೆ ಬುಕ್ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು. ನಾವ್ ಈ ಟೆಂಪಲ್‌ನ ನೋಡ್ಕೊಂಡು ಸೀದಾ ರೈಲ್ವೆ ಸ್ಟೇಷನ್‌ಗೆ ಬಂದ್ವಿ. ಬೈ ವಾಕ್ ಅಲ್ಲೇ ಇತ್ತು ರೈಲ್ವೆ ಸ್ಟೇಷನ್ನು. ಟ್ರೈನ್ ಬಂದಿತ್ತು ಆಲ್ರೆಡಿ. ಟ್ರೈನ್ ಹತ್ಕೊಂಡು ನನ್ ಮಗ ಸ್ವಲ್ಪ ಹೊತ್ತು ಆಟ ಆಡ್ದ ಟ್ರೈನಲ್ಲಿ. ಆಟ ಆಡ್ಬಿಟ್ಟು ನೆಕ್ಸ್ಟ್ ಸೀದಾ ಧಾರವಾಡಕ್ಕೆ ಬಂದು ರೀಚ್ ಆದ್ವಿ.